ಸತ್ತೇ ಸತ್ತೋಣ ಏನಾಗೋದಾಗಲಿ ಬನ್ನಿ ಹೋಗೋಣ ಆತಗೆ ಬ್ರೋ ಇಲ್ಲಾರ 30 ಬ್ರೋ ಅಲ್ಲಿ ಡಾಮಿನೇಟ್ ಮಾಡ್ತಿದ್ದೆ ಅಂದರೆ ನಾವು ಅದಕ್ಕಿಂತ ನೆಕ್ಸ್ಟ್ ಸ್ಟೆಪ್ ಧೈರ್ಯ ತೋರಿಸಿದ್ರೆ ಅದಕ್ಕೆ ಅದು ಏನು ಮಾಡುತ್ತೆ ಅಂತ ಸ್ವಲ್ಪ ಕಮ್ಯುನಿಕೇಷನ್ ಸ್ಕಿಲ್ ಬರ್ತೈತೆ, ಬಂದು ನಿಂತ್ಕೊಳ್ಳುತ್ತೆ. ಏನು ಇವ್ರು ಎದುರತ್ತೆಲ್ಲ ನಮಗೆ ತೋರಿಸ್ಕೊಳ್ಳುತ್ತೆ. ಅದೇನಂದರೆ ನಾವು ಅವತ್ತು ಆಟ ಆಡಿಸ್ತಿತ್ತಲ್ಲ ಅದ್ರ ಜೊತೆ ಸುತ್ತಿದ್ವಿ ನಾವು. ಈ ತರ ಹಿಂಸೆ ಕೊಡೋದಾಯ್ತು ಅಂತ ಅಂದ್ರೆ ಅಲ್ಲ ಇವ್ ನಮ್ಮ ಗಂಟ ವಿಷಯ ಬಂದೈತೆ ನಾವು ಕ್ಲಿಯರ್ ಮಾಡ್ತೀವಿ ನಂಬಿಕೆ ಮೇಲೆ ನಂಬಿಕೆ ಸತ್ತೋಗುತ್ತಲ್ಲ. ಬೇಕಂತ ಏರಿಸ್ಬೇಡಿ, ಒಂದು ಲೆವೆಲ್ ತಗೊಂಡಿ ಸಾಕು, ಮೇಲೆ ಹೋಗಿ ವಿಷಯ. ನನ್ನ ಪ್ರಕಾರ ಇದೆ ಅನ್ಸುತ್ತೆ. ಓಪನ್ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತಿರೋದು ಕರ್ನಾಟಕದಲ್ಲಿ. ನೀವು ಯಾವ ಜಾಗ ಕೇಳೋರು ಇನ್ಮೇಲೆ ಓಪನ್ ಡೇರ್ ಆಗಿ ಹೋಗ್ತೀವಿ. ಇದು ಸತ್ಯ ಸತ್ಯ ಸತ್ಯ. ಥ್ಯಾಂಕ್ ಯು. ಯಾರು ಈ ಕಂಪ್ಲೀಟ್ ಈ ವಿಡಿಯೋ ನೋಡಿದ್ದೀರಾ ಎಲ್ಲರೂ ಥ್ಯಾಂಕ್ಸ್ ಹೇಳ್ತೀನಿ. ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ, ನಮ್ಮ ಧೈರ್ಯ. ನನ್ನೆಲ್ಲ ಸೆಲೆಬ್ರಿಟೀಸ್ಗೆ ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಟೈಮ್ ಎಷ್ಟು ಮತ್ತು ನಾವು ಯಾವ ಜಾಗಕ್ಕೆ ಬಂದಿದ್ದೀವಿ ಅಂತ ಹೇಳೋಕ್ಕಿಂತ ಮುಂಚೆ ಇನ್ನೊಂದು ಅತ್ಯದ್ಭುತವಾದ ವಿಷಯ ಹೇಳಬೇಕು. ಇಷ್ಟು ದಿನ ನಾನು ತುಂಬ ಅದ್ಭುತವಾಗಿ ದೇವ್ರುಗಳನ್ನ ನಂಬ್ಕೊಂಡು ಮತ್ತು ನನ್ನನ್ನು ಆ ಶಕ್ತಿಗಳು ಕಾಪಾಡ್ತವೆ ಅಂತ ನಂಬ್ಕೊಂಡು ಖಂಡಿತವಾಗ್ಲೂ ಕಾಪಾಡಿದೆ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಬಟ್ ಆದರೆ ದೇವ್ರಿಗೂ ಮೀರಿದಂಥದ್ದು ಅಥವಾ ಶಕ್ತಿಗೂ ಮೀರಿದಂಥದ್ದು ವಿಜ್ಞಾನಕ್ಕೆ ಕೆಲವೊಂದು ಹೆದರ್ತವೆ. ಸೊ ಅಂತ ವಿಜ್ಞಾನ ಕೂಡ ದೇವ್ರ ಜೊತೆ ಧಾರ್ಮಿಕ ಶಕ್ತಿ ಜೊತೆ ಸೇರಿಕೊಂಡಾಗ ಎಂಥ ಪವರ್ಫುಲ್ ಆತ್ಮನಾದರೂ ಎಂಥ ಬಲಿಷ್ಠ ಆತ್ಮನಾದರೂ ನಾವು ಹಿಡಿದು ನಿಲ್ಲಿಸ್ಬೋದು ಅದನ್ನ ಖಂಡಿತವಾಗ್ಲು. ಸೊ ಅಷ್ಟೇ ಅತ್ಯದ್ಭುತವಾಗಿ ವಿಜ್ಞಾನಕ್ಕೆ ಸವಾಲಾಗುವಂಥ ವಿಷಯಗಳನ್ನ ತಿಳ್ಕೊಂಡು ನಿಗೂಢ ಅಂತ ಒಂದು ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಲಾಸ್ಟ್ ವಿಡಿಯೋ ನಾವು ಒಂದು ಬ್ರಾಡ್ಕಾಸ್ಟ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಇನ್ನು ಮುಂದೆ ಕರ್ನಾಟಕದಲ್ಲಿ ಯಾರ್ಯಾರು ಆತ್ಮದಿಂದ ಬಳಲ್ತಾ ಇರ್ತಾರೆ ಅಥವಾ ದೇವುಗಳಿಂದ ನರಳ್ತಾ ಇರ್ತಾರೆ ಎಲ್ಲರಿಗೂ ಕೂಡ ಆತ್ಮಕ್ಕೆ ಶಾಂತಿ ಕೊಡಿಸುವಂಥ ಕೆಲಸ ಸನಾತನ ನಮ್ಮ ದೇವರುಗಳ ಜೊತೆಗೆ ವಿಜ್ಞಾನ ಕೂಡ ಹೊಂದಾಗುತ್ತೆ ಅಂತ ಹೇಳಿದ್ದ. ಆ ವಿಜ್ಞಾನನ ತುಂಬ ಅದ್ಭುತವಾಗಿ ತಿಳ್ಕೊಂಡಿರೋ ವಿಜ್ಞಾನಿ ಜೊತೆ ಸೈಂಟಿಫಿಕಲಿ ಆತ್ಮಗಳಿಗೆ ಶಾಂತಿ ಕೊಡಿಸೋದ್ರ ಜೊತೆಗೆ ಮತ್ತು ಅವುಗಳ ವಿಷಯಗಳನ್ನ ಸೈಂಟಿಫಿಕಲಿ ತಿಳ್ಕೊಳ್ಳೋದ್ರ ಜೊತೆಗೆ ತುಂಬ ಅದ್ಭುತವಾಗಿ ಅದ್ರ ಬಗ್ಗೆ ತಿಳ್ಕೊಂಡಿರೋ ಸುಪ್ರೀಂ ಬ್ರೋ ಜೊತೆ ನಾವು ಇದ್ದೀವಿ ಖಂಡಿತವಾಗ್ಲು. ಸಯಸ್ ನೀವು ನೋಡ್ತಾ ಇರ್ಬೋದು. ಇವತ್ತಿನ ಸ್ಟಾರ್ಟ್ ಕೊಲೆ ಮಾಡ್ಕೊಂಡಿದ್ದೀವಿ. ನಂದೀಪ್ ಬ್ರೋ ಅವ್ರು ಹೇಳಿದ್ರು, ಪಾಡ್ಕಾಸ್ಟಲ್ಲಿ ಹೇಳಿದ್ರು, ಇವತ್ತಿಂದ ನಾವು ಕೂಡ ನಮ್ಮ ಸೈಂಟಿಫಿಕ್ ಮೆಥಡ್ಸು ಪ್ಲಸ್ ಅವ್ರ ಡಿವೋಷನಲ್ ಮೆಥಡ್ಸ್ನ ಕೊಲಾಬ್ ಮಾಡಿಕೊಂಡು ಇವತ್ತಿಂದ ಹೋಗಿ ಒಂದು ಏನು ನಾವು ಮಾಡ್ತಿದ್ವಿ ಅದು 50% ಏನು ಮಾಡ್ತಿದ್ವಿ 100% ಮಾಡೋಣ ಅಂತ. ಈಗ ಅವ್ರದ್ದು ಕೆಲಸದ 50% ಇತ್ತು ಅಂದರೆ ಅದಕ್ಕೆ ಸೈಂಟಿಫಿಕ್ ಮಿಕ್ಸ್ ಆಗಿ ಎಷ್ಟಾಗುತ್ತೆ, ಈಗ ನಮ್ಮದು ಸೈಂಟಿಫಿಕ್ಗೆ ದೈವಶಕ್ತಿ ಮಿಕ್ಸ್ ಆಗಿ ಎಷ್ಟಾಗುತ್ತೆ. ಸೊ ಎರಡೂ ಸೇರಿಕೊಂಡು ಒಂದು ಒಳ್ಳೆ ಶೂಟ್ಗೆ ಹೋಗೋಣ, ರಿಯಲ್ ಆ್ಯಕ್ಟಿವಿಟಿ ಜಾಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿ ಇವತ್ತು ನಂದೀಪ್ ಬ್ರೋ ಕರ್ಕೊಂಬಂದಿದ್ದಾರೆ. ಸೊ ಇಲ್ಲಿ ಏನಿದೆ ಅಂತ ಫಿಸಿಕಲ್ ಇನ್ಸ್ಪೆಕ್ಷನ್ ಆಲ್ರೆಡಿ ಮಾಡಿದ್ದೀವಿ. ಸೊ ಇದಕ್ಕೆ ಮುಂದೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ನಂದೀಪ್ರನ್ನ ಹೇಳ್ತಾರೆ. ಸೊ ಮತ್ತೆ ಇನ್ನೊಂದು ಬಹುಮುಖ್ಯವಾದ ಕಠಿಣ ಸತ್ಯ ಏನು ಅಂತಂದ್ರೆ, ಲಾಸ್ಟ್ ಟೈಮ್ ನಾವೇನು ಗೋಸ್ಟ್ ಹಂಟಿಂಗ್ ಹೋಗಿದ್ದೋ ನಮ್ಮನ್ನ ನಿಜವಾಗ್ಲೂ ಕಾಪಾಡಲಿಲ್ಲ ಸುಪ್ರೀಂ ಬ್ರೋ. ಅಷ್ಟು ಟೆರರ್ ಆಗ್ಬಿಡ್ತು ನಮ್ಮ ಬಗ್ಗೆ ಆತ್ಮ. ಒಂದು ಸೆಕೆಂಡು ನನ್ನ ದೈವಿಕ ಶಕ್ತಿಗಳು ಕೂಡ ನನ್ನ ಕಾಪಾಡಲಿಲ್ವ ಅಂತ ಬೇಜಾರಾಗೋಯ್ತು. ಸೊ ಆ ಟೈಮಲ್ಲಿ ಕಂಪ್ಲೀಟ್ಲಿ ಸೈಂಟಿಫಿಕ್ ಆಗಿ ನನ್ನನ್ನು ಕ್ಲಿಯರ್ ಮಾಡಿಕೊಟ್ಟು ಸುಪ್ರೀಂ ಬ್ರೋ. ಅವಾಗ ಹೇಳಿದೆ, ಸುಪ್ರೀಂ ಬ್ರೋ ಏನು ನನ್ನ ಒಂದು ಸ್ಟ್ರೆಂತ್ ಒಂದು 50% ಇತ್ತು, ನನ್ನ ಬಲದ ಜೊತೆಗೆ ನಿಮ್ಮ ಬಲ ಅತ್ಯದ್ಭುತವಾಗಿ ಸೇರಿಕೊಂಡ್ರೆ ನಾವು ಎಂಥ ಆತ್ಮ ಕೂಡ ಎದುರಿಸ್ಬೋದು ಅಂತ ಹೇಳಿ ಏನು ತುಂಬ ಜನ ಕೊಲಾಬ್ ಮಾಡ್ತಿದ್ರು ನನಗೆ ಗೊತ್ತಿದೆ. ಇದು ಕೊಲಾಬಲ್ಲ, ಒಂದು ಸೈನ್ಯ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನು ಮುಂದೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಎರಡೂ ಚಾನಲಲ್ಲಿ ನಿಗೂಢ ಮತ್ತು ಕನ್ನಡ ಚಾಪ್ಟರ್ ಎರಡೂ ಚಾನಲಲ್ಲಿ ಏನು ಚಾಲೆಂಜಿಂಗ್ಸ್ನ ನೀವು ಸಬ್ಸ್ಕ್ರೈಬರ್ಸ್ ಏನು ಯಾರು ಈ ವಿಡಿಯೋ ನೋಡ್ತೀರಾ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ಏನಾದ್ರು ಚಾಲೆಂಜ್ ಕೊಟ್ಟಿರಿ, ಎಷ್ಟು ಗಂಟೆ ಲೈವ್ ಮಾಡಬೇಕು, ಎಂಥ ಜಾಗಕ್ಕೆ ಹೋಗ್ಬೇಕು, ಏನು ಊಟ ಮಾಡಬೇಕು, ಏನು ತಿನ್ನಬೇಕು, ಅದನ್ನು ಕೂಡ. ಸೊ ಯಾವೊಂದು ಫೇಕ್ ಅಂತ ಕಮೆಂಟ್ ಆಗ್ತಿದ್ದೀರಾ ಅಥವಾ ಯಾವ ಸುಳ್ಳು ಅಂತ ಕಮೆಂಟ್ ಆಗ್ತೀರಾ, ಪ್ರತಿಯೊಬ್ರು ಕಮೆಂಟ್ ಹಾಕ್ಬೋದು. ನಿಮ್ಮ ಕಮೆಂಟ್ನ ಮೆನ್ಷನ್ ಮಾಡಿ, ನಿಮ್ಮ ಕಮೆಂಟ್ನ ವಿಡಿಯೋಗಳಲ್ಲಿ ಮೆನ್ಷನ್ ಮಾಡಿ ಆ ಜಾಗಕ್ಕೆ ಹೋಗಿ ಆನ್ ಲೈವ್ ಬಂದು ನಿಮ್ಗೆ ಕಂಪ್ಲೀಟ್ ಪ್ರೂಫ್ ತೋರಿಸ್ತೀವಿ. ಇದು ಚಾಲೆಂಜ್ ಎರಡೂ ಚಾನಲ್ ಕಡೆಯಿಂದ. ಸುಪ್ರೀಂ ಬ್ರೋ, ಸೊ ಎಸ್ ಇವಾಗ ಈ ಜಾಗಕ್ಕೆ ಸುಪ್ರೀಂ ಬ್ರೋ ಕರ್ಕೊಂಡ್ಬಂದಿರೋ ಜಾಗದ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ದಯವಿಟ್ಟು ಈ ಪ್ಲೇಸು ಇದೆಲ್ಲಿ ಬರುತ್ತೆ ಏನು ದಯವಿಟ್ಟು ಎಕ್ಸ್ಪ್ಲೇನ್ ಮಾಡಿ. ಆ್ಯಕ್ಚುಲಿ ಈ ಜಾಗ ನಾನು ಮೆನ್ಷನ್ ಮಾಡಬಾರ್ದು ಅಂತ ಹೇಳಿದ್ವಿ, ಯಾಕೆ ನಂದೀಪ್ ಬ್ರೋ ಕರ್ಕೊಂಡ್ಬಂದು ಅಂತ ಹೇಳ್ಬಿಟ್ಟೆ. ಈ ಜಾಗ ನಾವು ಮೆನ್ಷನ್ ಮಾಡೋಂಗಿಲ್ಲ. ಒಂದು ಬಳ್ಳಾರಿ ಹತ್ರ ಬಂದಿದ್ವಿ, ಹೇಳಂಗಿಲ್ಲ. ಬಳ್ಳಾರಿ ಯಾವ ಊರು ಯಾವ ಕೇರಿ ಏನೂ ಹೇಳಂಗಿಲ್ಲ. ಬಳ್ಳಾರಿ ಹತ್ರ ಆಲ್ರೆಡಿ ಒಂದ್ಸತಿ ಬಂದೋಗಿದ್ವಿ, ನಮ್ಮ ಕರೆಗಳು ಬಂದಿತ್ತು. ಸರ್ ಇಲ್ಲೊಂದು ಬಂಗ್ಲೆ ಇದೆ, ಈ ಬಂಗ್ಲೆಯಲ್ಲಿ ಒಂದು ಸ್ಟೋರಿ ಇದೆ, ಆ ಸ್ಟೋರಿನ ನಂದೀಶ್ ಅವ್ರು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಹಾಸ್ಟೆಲಲ್ಲಿ. ಸೊ ನಾನು ಒಂದು ಸಮರಿ ಕೊಟ್ಬಿಡ್ತೀನಿ. ಈ ಬಂಗ್ಲೆದ ಒಂದು ಸ್ಟೋರಿ ಇದೆ, ಇಲ್ಲೊಂದು ಆತ್ಮ ಓಡಾಡ್ತಿದೆ,
ಒಂದಲ್ಲ ತುಂಬ ಆತ್ಮ ಓಡಾಡ್ತಿದೆ, ಬಟ್ ಒಂದು ಸಿಕ್ಕಾಪಟ್ಟೆ ಕಾಣಿಸ್ಕೊತಿದೆ ಅಂತ ಹೇಳಿದ್ದಾರೆ. ಸೊ ಊರು ಗ್ರಾಮಸ್ಥ ಪರ್ಮಿಷನ್ ತೊಗೊಂಡು ಇಲ್ಲಿ ಬಂದು ನಾವು ನಿಂತಿದ್ದೀವಿ ಇವತ್ತು. ಸೊ ಎರಡು ಚಾನಲಿಂದನೂ ಮಿಕ್ಸ್ ಮಾಡಿಕೊಂಡು ಇದು ಮಾಡೇ ಮಾಡ್ತೀವಿ. ಇನ್ನೊಂದು ನಂದೀಶ್ವರ್ ಹೇಳ್ದಂಗೆ ಅವರು ಸೈಂಟಿಫಿಕ್ ಮೆಥಡ್ ನಾವು ಅವ್ರಿಗೆ ಹೆಲ್ಪ್ ಮಾಡಿದಂಗೆ ನಮಗೂ ದೈವಶಕ್ತಿ ಹೆಲ್ಪ್ ಬೇಕಾಗುತ್ತೆ. ಸೊ ನಾವು ದೇವ್ರ ಭಕ್ತಿ ಚೂರು ನಂಬ್ತೀವಿ ದೇವ್ರು, ನಾವು ಸೈಂಟಿಫಿಕ್ ಬರೀ ಸೈನ್ಸ್ ಓದ್ಕೊಂಡಿರಲ್ಲ. ಸೊ ಕೆಲವೊಂದು ಟೈಮು ನಮ್ಮದು ಸೈನ್ಸ್ಗೆ ದೇವ್ರ ಶಕ್ತಿ ಬೇಕಾಗುತ್ತೆ. ಯಾವುದೇ ಹಾಸ್ಪಿಟ್ಲಿಗೆ ಹೋದರೂ ನೀವು ಡಾಕ್ಟ್ರ್ ಕೈ ಮುಗಿತೀರಾ, ಪ್ಲಸ್ ಅಲ್ಲೊಂದು ದೇವಸ್ಥಾನ ಇರುತ್ತೆ, ಒಂದು ಚಿಕ್ಕದಾಗಿ ಒಂದು ಗಣಪತಿ ವಿಗ್ರಹ ಇರುತ್ತೆ, ಹೋಗಿ ಎಲ್ಲ ಅಲ್ಲಿ ಕೈ ಮುಗಿತಿರ್ತೀರ. ಹಂಗೆ ನಾವು ಎಷ್ಟೇ ಸೈನ್ಸಲ್ಲಿ ನಮಗೂ ತೊಂದರೆ ಆದಾಗ ನಂದೀಶ್ಪುರ ಕಡೆಯಿಂದ ನಾವು ಹೆಲ್ಪ್ ತೊಗೊಂಡಿದ್ದೀವಿ. ಸೊ ಇವಾಗ 2 ಕೊಲೆ ಮಾಡಿ ನೋಡೋಣ, ಅದು ಯಾವ ಆತ್ಮ ಅದು ನೋಡೇ ಬೇಡ, ಅದು ಎಷ್ಟು ಸ್ಟ್ರಾಂಗ್ ಇದೆ ನೋಡೇ ಬೇಡ. ನಮ್ಮ ವಿದ್ಯೆ ನಮ್ಮ ಸೈನ್ಸ್ ಟೆಕ್ನಾಲಜಿ ಪ್ಲಸ್ ನಂದೀಶ್ ಅವ್ರದ್ದು ದೈವಶಕ್ತಿ ಯೂಸ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಇವತ್ತು ಏನಾಗುತ್ತೆ ನೋಡೇ ಬೇಡ. ಬನ್ನಿ ಸ್ನೇಹಿತರೆ. ಖಂಡಿತ. ಸೊ ಎಸ್, ಬ್ರದರ್ ಆತ್ಮ ಇದೆ ಅಂತ ಹೇಳಿದ್ರು, ಆತ್ಮ ಏನು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಸರ್. ಖಂಡಿತ. ಸುಪ್ರೀಬ್ರೋ, ವಿಷಯ ಏನಂತಂದರೆ ಸುಮಾರು ಇದು ಆ್ಯಕ್ಚುಲಿ ಸುಪ್ರೀಬ್ರೋ ದೊಡ್ಡ ಒಂದು ದೊಡ್ಡ ಸುಪ್ರೀಬ್ರೋ ಆ್ಯಕ್ಚುಲಿ ಏನು ಗೊತ್ತಾ, ನಾವೇನು ಈ ಜಾಗ ಇದ್ದೀವಿ, ಈ ಜಾಗದಲ್ಲಿ ಒಂದು ಸ್ವಲ್ಪ ಮುಂದಕ್ಕೆ ಹೋದ್ರೆ ಡೇಂಜರ್ ಪ್ಲೇಸ್ ಇರೋದು. ಅದಕ್ಕೆ ನಾನು ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಅದಲ್ಲ, ಇದಕ್ಕೆ ಈ ಬಿಲ್ಡಿಂಗ್ ಕೆಲವೊಂದು ದೊಡ್ಡ ದೊಡ್ಡ ಕಟ್ಟಡಗಳು ಕಟ್ಟಬೇಕಾದ್ರೆ ಬಲಿಗಳು ಕೇಳುತ್ತಂತೆ. ಒಂದು ಬಸ್ರಿ ಹೆಣ್ಮಗಳನ್ನ ಬಲಿ ಕೇಳಿರುವಂಥ ಜಾಗ ಇದು. ಇದು ಈ ಊರ್ದವ್ರು ಹೇಳಿರೋದು. ಒಂದು ಬಸ್ರಿ ಹೆಣ್ಮಗಳನ್ನ ಬಲಿ ಕೊಟ್ಟು ಈ ಬಿಲ್ಡಿಂಗ್ನ ನಿಲ್ಸಿರೋದು. ಸೊ ಮತ್ತೆ ಆ ಹೆಣ್ಮಗಳು ಶಾಪ ತಟ್ಟಿ ಈ ಬಿಲ್ಡಿಂಗ್ ಇವಾಗ ಕಂಪ್ಲೀಟ್ ಆಗಿಲ್ಲ, ಇಷ್ಟೇ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದೆ, ಅದು ಕಂಪ್ಲೀಟ್ ಆಗ್ತಾ ಇಲ್ಲ. ಇವಾಗ ಏನು ನೋಡ್ತಾ ಇದ್ರು ನೋಡಿ, ಅವೆಲ್ಲ ಕಂಪ್ಲೀಟ್ಲಿ ಅದು ಸುಮ್ಮನೆ ಸ್ಟಾಪ್ ಆಗಿಬಿಟ್ಟಿರೋದು. ಸುಮಾರು ಒಂದು 10 ವರ್ಷದಿಂದ ನಿಂತಿದೆ ಇವಾಗ ಸದ್ಯಕ್ಕಿದು. ಬಟ್ ಇವಾಗ ಏನಾಗಿದೆ ಗೊತ್ತಾ, ಆಕೆ ಒಂದೇ ಒಂದು ಆತ್ಮ ಆಗಿದ್ರೆ ಅಷ್ಟು ತೊಂದರೆ ಆಗ್ತಿರ್ಲಿಲ್ಲ. ಬಟ್ ಇವಾಗ ಆ ಮಗು ಜೊತೆ ಪ್ರೆಗ್ನೆಂಟ್ ವುಮೆನ್ ಇತ್ತಲ್ಲ, ಆ ಮಗು ಜೊತೆ ಆಕೆ ಆತ್ಮನೂ ಸೇರ್ಕೊಂಡ್ಬಿಟ್ಟೈತೆ. ಎರಡು. ಬಟ್ ಆದ್ರೆ ಈ 2 ವರ್ಷದ ಹಿಂದೆ ಇಲ್ಲಿ ಸುಮ್ಮನೆ ಡ್ರಿಂಕ್ಸ್ ಮಾಡಕ್ಕೆ ಪಾರ್ಟಿ ಮಾಡಕ್ಕೆ ಹುಡುಗರು ಬಂದಿರೋದು. ಏನು ಇಬ್ರು ನಾರ್ಮಲ್ ಹುಡುಗರು ಬಂದಿದ್ರು, ಆ ಹುಡುಗರು ಕೂಡ ಸತ್ತೋಗಿದ್ದಾರೆ. ಬಟ್ ಇವತ್ತಿಗೂ ಇಲ್ಲಿ ನಡೀತಾ, ಏನಕ್ಕೆ ಸತ್ರು ಅಥವಾ ಏನಾಯ್ತು ಅಂತ ಗೊತ್ತಿಲ್ಲ, ಇಬ್ರು ಸತ್ತೋಗಿದ್ದಾರೆ. ಇದು ವಿಷಯ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಬಟ್ ಇನ್ನೊಂದು, ಇಲ್ಲಿ ಪರ್ಟಿಕ್ಯುಲರ್ಗೆ ಆ ಹುಡುಗರ ಆತ್ಮ ಇದೆಯಾ ಅಥವಾ ಅಮ್ಮನ ಆತ್ಮ ಇದೆಯಾ ಗೊತ್ತಿಲ್ಲ. ಇದು ವಿಷಯ. ಏನು ಬ್ಲಾಕ್ ಅಲ್ಲಿ ಸುಬ್ಬಿರೋದು? ನಾ ಅದೇ ನೋಡ್ತಾ ಇದ್ದೀನಿ, ಏನು ಶಾಡೋ ಇಲ್ಲಿ ಗುಲ್ಗುಳ ಏನು ಕತೆ ಅಂತ. ಹೋಗೋಣ, ಹೋಗ್ಬೇಕು ಸುಬ್ಬಿರೋ ಅಲ್ಲಿಗೆ. ಸುಬ್ಬಿರೋ ಹುಷಾರು. ಸುಬ್ಬಿರೋ ಹುಷಾರು ನೀವು. ಸುಬ್ಬಿರೋ ಹುಷಾರು. ಕ್ಯಾಪ್ಚರ್ ಮಾಡಿದ್ದೀರಾ ನೀವು? ಇಲ್ಲ, ನಾನು ನೋಡಿದ್ದೆ, ಕಾಡ್ತಿಲ್ಲ, ಸಾರಿ. ಯಾರೋ ಅಮ್ಮ, ನಾವು ಬಂದಿರೋದೇ ನಿಮ್ಮನ್ನು ವಿಚಾರಿಸೋಕ್ಕೋಸ್ಕರ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಕ್ಯಾಮ್ರಾ ಸಿಗ್ತಾ ಇದೆ ಸುಬ್ಬಿಬ್ರು, ಅದು ಕಾಣಿಸ್ತಾ ಈ ಕಡೆ ಸುಬ್ಬಿಬ್ರು ಸೌಂಡ್ ಬರ್ತಿದ್ರು ಈ ಕಡೆ. ಸುಬ್ಬಿಬ್ರು ನಮ್ಮ ಹಿಂದೆ ಕಡೆಗೆ ನಮ್ಮ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೂಪ್ರಿ ಇದ್ದು
ನಿಮ್ಮ ಜೊತೆ ಮಾತಾಡಬೇಕು ಅಂತ ದಯವಿಟ್ಟು ಸುಪ್ರೀತ್ ಬ್ರೋ ಇಲ್ಲಾರ 30 ಸುಪ್ರೀತ್ ಬ್ರೋ ಸುಪ್ರೀತ್ ಬ್ರೋ ಇಲ್ಲಿ ನಮ್ಮ ಅಮ್ಮನ 30 ಸುಪ್ರೀತ್ ಬ್ರೋ ಇಲ್ಲ ಬ್ರೋ ನಾನು ಅಲ್ಲಿ ಮಾತಾಡ್ತಾ ಇದ್ದಾನೆ ಅಯ್ಯೋ ಫುಲ್ಲು ಸೋಳು ಇದೆ ಬಂದು ಈ ಥರ ಫೇಸ್ ಮಾಡ್ತಾ ಇರೋದು ನೋಡಿ ಅಕ್ಕ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾವು ಇಲ್ಲಿ ಬಂದಿದ್ದು ಇಲ್ಲ ಅಷ್ಟೇನಿಲ್ಲ ಸುಪ್ರೀತ್ ಬ್ರೋ ಸುಪ್ರೀತ್ ಬ್ರೋ ಅಯ್ಯೋ ನೋಡಿ ಸುಪ್ರೀತ್ ಬ್ರೋ ಬನ್ನಿ ಬನ್ನಿ ಸುಪ್ರೀತ್ ಬ್ರೋ ನಮ್ಮ ಅಮ್ಮನ ಇದು ಇಲ್ಲೇ ನಿಂತಿದೆ ಸುಪ್ರೀತ್ ಬ್ರೋ ನನ್ನ ನೋಡಿ ನಿಮ್ಗೆ ತೊಂದರೆ ಕೂಡ ಬಂದಿಲ್ಲ ನಾವು ಸುಪ್ರೀತ್ ಬ್ರೋ ನಾವು ಎಷ್ಟು ಜೊತೆಗೆ ಇರ್ತೀವೋ ನಾವು ಅಷ್ಟೇ ಸೇಫು ನಾನು ಈ ಥರ ಓಡಾಡೋ ಜಾಗ ನನಗಿಲ್ಲ ಅದೇನು ನೋಡೋಣ ಅಲ್ಲ ಮತ್ತೆ ಇನ್ನೊಂದು ವಿಷಯ ಏನು ಗೊತ್ತಾ ನನ್ನ ಹತ್ರ ಇವೆಲ್ಲ ಹೆಂಗೆ ಗೊತ್ತಾ ಇದು ತಾಯಿ ಮಗು ಆತ್ಮ ಇದು ಅಂದರೆ ನಿಮ್ಮ ಸೈಂಟಿಫಿಕಲಿ ಐ ಮೀನ್ ಅದಕ್ಕೆ ಈ ಥರ ಫಿಸಿಕಲ್ ಯಾವತ್ತೂ ಕೊಟ್ಟಿದ್ದಲ್ಲ ಈಗ ನೋಡಿ ಥ್ರೋ ಮಾಡ್ತಿದ್ದೆ ತಲೆ ಮೇಲೆ ಇದು ಮಾಡಿದ್ರೆ ನಮಗೆ ಕಾಮ್ನೆಸ್ಸೇ ಕೊಟ್ಟಿದ್ದಲ್ಲ ಅದು ಹಿಂಗಾಗಿತ್ತು ನಾನು ದೇವರನ್ನ ಹೇಳ್ತೀನಿ ಕಾಮಾಗಿದೆ ತೊಗೊಬೋದು ಕಾಮಾಗಿ ಇಲ್ಲ ಏನು ಕುತ್ಕೊಂಡು ಮಾತಾಡಲ್ಲ ನಾವು ಇನ್ನೂ ಸ್ಟೇಟ್ ಮೀಟರ್ ಎಲ್ಲ ಯೂಸ್ ಮಾಡಿಲ್ಲ ಇನ್ನೂ ಅವಾಗಲೇ ಸ್ಟಾರ್ಟ್ ಮಾಡಿದ್ವಿ ಬಟ್ ಅದಕ್ಕೆ ಆಗಿರೋ ಪರಿಸ್ಥಿತಿ ಏನು ಗೊತ್ತಾ ಇವಾಗ ನಾನೊಬ್ಬ ಬಂದಿದ್ರೆ ಇಷ್ಟು ಪವರಾಗಿ ವರ್ಕ್ ಆಗ್ತಿರೋದು ಗೊತ್ತಿಲ್ಲ ಇವಾಗ ನೀವು ಬಂದಿದ್ದೀರಲ್ಲ ತುಂಬ ಸ್ಟ್ರಿಕ್ಟಾಗಿ ವರ್ಕ್ ಆಗುತ್ತೆ ಅದು ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದ್ರ ಬಗ್ಗೆ ಕಾಮ ಕುತ್ಕೊಂಡು ಒಂದು 5 ನಿಮಿಷ ಕಾಮ ಕುತ್ಕೊಂಡು ಏನು ರೀತಿ ಹಾಂ ಸುಪ್ರೀತ್ ಬ್ರೋ ಒಂದು ಇದು ಮೇಲೆ ಅಲ್ಲಿ ಕಾಣಿಸ್ತಾ ಬ್ಲ್ಯಾಕ್ ಕಲರ್ ಹುಷಾರು ಬ್ರದರ್ ಹುಷಾರು ಸುಬ್ರಹ್ಮ ಕಲ್ಲು ಅಯ್ಯೋ ಇದೇ ಕಲ್ಲು ಸುಬ್ರಹ್ಮ ಎಲ್ಲೂ ಕುತ್ಕೊಳ್ಳೋಕೆ ಬಿಡ್ತಿಲ್ವ ಎಲ್ಲೂ ಕುತ್ಕೊಳ್ಳೋಣ ಅಕ್ಕ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ರೀತಿ ವಿಶ್ವಾಸದಲ್ಲಿ ಹೇಳ್ತಾ ಇದ್ದೀವಿ ನಮ್ಮನ್ನು ಎದುರಾಕೊಳ್ಳೋದು ಇನ್ನೊಂದು ಸುಬ್ರಹ್ಮ ಸರಿಯಾಗಿ ಹೋಗ್ಬಿಟ್ಟು ಇಲ್ಲ ನನ್ನ
ಸರ್ ಸುಬ್ಬಿ ಬ್ರೋ ಅಕ್ಕ ದಯವಿಟ್ಟು ಹಾಕಿ ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಸುಬ್ಬಿ ಬ್ರೋ ಸೀರಿಯಸ್ ಆಗಿ ಸುಬ್ಬಿ ಬ್ರೋ ಬಟ್ ಮೇಲ್ಗಡೆಯಿಂದ ನೆನೆಸಿದ್ದೀನಿ ಸುಬ್ಬಿ ಬ್ರೋ ನಾನು ಮೇಲ್ಗಡೆ ನೋಡ್ಕೊಬಾರ್ದು ಒಂದ್ಸರಿ ಹಾಂ ನಾನು ಇಲ್ಲೇ ಕೆಳಗೆ ಹಾಂ ವಾಕಿ ಡಕ್ಕಿಲ್ಲಿ ಮಾತಾಡೋಣ ಏನು ಮಾಡೋದು ಅಂದರೆ ಗೊತ್ತಾಗ್ತಿಲ್ಲಪ್ಪ ಸುಬ್ಬಿ ಬ್ರೋ ಇಷ್ಟು ಹಾಂ ಸುಬ್ಬಿ ಬ್ರೋ ಸೇಫ್ ಆಗಿದ್ದೀರಾ ಹಾಂ ಹಲೋ ಸುಬ್ಬಿ ಬ್ರೋ ಸೇಫ್ ನೀವು ಸೇಫ್ ಆಗಿದ್ದೀರಾ ಇನ್ನೇನು ಇಲ್ಲ ಸುಬ್ಬಿ ಬ್ರೋ ಮೇಲ್ಗಡೆ ಹಾಂ ಸುಬ್ಬಿ ಬ್ರೋ ಸುಬ್ಬಿ ಬ್ರೋ ದಯವಿಟ್ಟು ಮೇಲ್ಗಡೆ ಬನ್ನಿ ಒಬ್ಬರಿಗೆ ಆಗ್ತಾನೆ ಇಲ್ಲಿ ಅದು ಟ್ಯಾಪ್ ಮಾಡ್ದಾಗ ಬರುತ್ತಲ್ಲ ಕುಟ್ಟಿ ಕರಿತಾ ಇರೋದು ಕರಿತಾ ಇರೋದು ಬನ್ನಿ ಸ್ಟಾರ್ಟ್ ಮಾಡ್ಕೋಣ ಈಗ ಅದ್ರ ತಾಳಕ್ಕೆ ನಾವು ಕುಣಿತಾ ಇದ್ದೀವಿ ಸುಬ್ಬಿ ಬ್ರೋ ಇವಾಗ ಇದೇನು ನೋಡ್ತಾ ಇದ್ದೀರಾ ಇದು ದುರ್ಗಾದೇವಿ ಯಂತ್ರ ಇದನ್ನ ನಾವು ಕರೆಸ್ಬೋದು ಆರಾಮಾಗಿ ಕರ್ಸಿ ಬನ್ನಿ ನನ್ನ ಹತ್ರ ನಾನು ಕರೆಸ್ತೀನಿ ಬನ್ನಿ ಬಟ್ ಅದು ಅಂದರೆ ನಾರ್ಮಲ್ ಅದಕ್ಕಿಂತ ಇದು ಡಬಲ್ ಪವರ್ಫುಲ್ ಐತಲ್ಲ ಅಂತ ನಾನು ಯಾವುದೇ ಆದ್ರೂ ಮಾಡಲೇಬೋದು ಬ್ರೋ ನೀವು ಸರ್ಟಿಫಿಕೇಟ್ ಕರ್ಸ್ಕೊಂಡಿದ್ದೀರಾ ಸರ್ಟಿಫಿಕೇಟ್ ಮಾಡ್ಬೋದಲ್ಲ ಅಕಸ್ಮಾತ್ ಮಿಸ್ ಆದ್ರೆ ಇಬ್ಬರು ಪ್ರಾಣಗಳು ಹೋಗ್ಬಿಡ್ತು ಸುಬ್ಬಿ ಬ್ರೋ ಇರಿಸ್ತೊಳಕ್ಕೆ ಇಲ್ಲಿ ಬಂದಿರೋದು ನಾವು ಮಾಡಲೇಬೇಕಲ್ಲ ಬ್ರೋ ಈಗ ನೋಡಿ ಹಿಂಗೆ ಆಟಾಡ್ಸ್ತಿದ್ದೀವಿ ನನ್ನ ಮಾತು ಕೇಳಿ ಬನ್ನಿ ಕುತ್ಕೋಣ ಬನ್ನಿ ನಾನು ನಿಮ್ಮದು ದೈವಶಕ್ತಿ ಪರೀಕ್ಷೆದು ಪ್ರಶ್ನೆ ಇರ್ತಿಲ್ಲ ನಾನು ಖಂಡಿತ ನಾನು ನಂಬ್ತಾ ಇದ್ದೆ ಪಾಪ ಅದ್ರ ಬಗ್ಗೆ ಡೌಟ್ ಇಲ್ಲ ನನಗೆ ಮತ್ತೆ ನಾವು ಕೆಳಗೆ ಹೋಗ್ಬೇಡ ಅದೇನಾಗ್ತಿದೆ ಅಂದರೆ ಅದ್ರ ತಾಳಕ್ಕೆ ನಾವು ಕುಡಿತೀವಿ ನಮ್ಮ ತಾಳಕ್ಕೆ ಅದನ್ನು ಕರ್ಸ್ಕೋಬೇಕಲ್ಲ ಅದು ಎಲ್ಲಿತ್ತು ಅದೇ ಜಗ್ಗು ಕರ್ಸ ಸುಬ್ಬಿ ಬ್ರೋ ಆಯಿತು ಸುಬ್ಬಿ ಬ್ರೋ ಹಾಂ ಎಲ್ಲಿ ಹಾಂ ಬಿಟ್ಟರೆ ನಮ್ಮನ್ನ ಆಟ ಆಡ್ತಾರೆ ದೇವರನ್ನೇ ಬಿಡಲ್ಲ ನಮ್ಮನ್ನು ಏನೇ ಮಾಡಿಸ್ತಾರೆ ಇದು ಹಾಂ ಜಾಗ ನೋಡಿ ಇವತ್ತು ನಮ್ಮ ಗತೆ ಸುಬ್ಬಿ ಬ್ರೋ ನಾನು ದೇವರನ್ನೇ ಕೇಳ್ತೀನಿ ಸುಬ್ಬಿ ಬ್ರೋ ಅವ್ನು ನಮ್ಮನ್ನು ಆ ಬೋಳಿ ಮಗನ ದೇವ್ರು ಇಷ್ಟು ಹಿಂಸೆ ಕೊಡ್ತಾ ಇದ್ದೇನೆ ಸುಬ್ಬಿ ಬ್ರೋ ಯಾವ ಜಾಗದಲ್ಲಿ ಐತೋ ಅದೇ ಜಾಗಕ್ಕೆ ಹೋಗೋಣ ಬಿಡಿ ಈಗ ನೀವು ಹ್ಞೂ ಫಸ್ಟ್
ಹಾಂ ಮಿಸ್ ಆಯ್ತು ಅಂದ್ರೆ ತಲೆ ಚುಚ್ಕೊಂತಾರೆ ರಾಡೋದು. ನನ್ಗೆ ಏನು ಗೊತ್ತಾ ಭಯ ಆಗ್ತಿರೋದು, ಇನ್ ಕೇಸ್ ಸೈಂಟಿಫಿಕಲಿ ಅದು ಬಗ್ಗಿಲ್ಲ ಏನು ಮಾಡೋಣ, 2 ಆತ್ಮ ಇರೋದು ಅದು. ನೀವು ಹಂಗೆ ಯೋಚನೆ ಮಾಡಿ ಸುಪ್ರೀಂ. ಟ್ರೈ ಮಾಡ್ತೀನಿ ಸುಪ್ರೀಂ ಬ್ರೋ. ಅಕ್ಕ ನೋಡಿ, ದಯವಿಟ್ಟು ಹೇಳ್ತಾ ಇದೀನಿ, ನೀವು ಇಲ್ಲಿ ನಾವು ಬಂದು ಇಷ್ಟೆಲ್ಲ ಇದು ಮಾಡ್ತಿರೋ ಉದ್ದೇಶನೇ ಇಷ್ಟು. ಸೊ ನಿಮ್ಗೇನಾದರೂ ಕಷ್ಟ ಸುಖ ಇತ್ತು ಅಂದ್ರೆ ಬಂದು ಹೇಳ್ಕೊಬೇಕು. ಈ ಥರ ಹಿಂಸೆ ಕೊಡೋದು ಆಯ್ತು ಅಂತ ಅಂದ್ರೆ ದೇವರೇ ಚೆನ್ನಾಗಿರಲ್ಲ. ಇದು ಪ್ರೀತಿ ವಿಶ್ವಾಸದಲ್ಲಿ ಹೇಳ್ತಾ ಇದೀನಿ. ಯಪ್ಪ One. Welcome. 1, 3, 2. ಸುಪ್ರೀಂ ಬ್ರೋ, Battery low. ನಿಜ ಹೇಳ್ತಾ ಇದೀನಿ, ಸೀರಿಯಸ್ ಆಗಿ ಎಂತ ಹುಡುಗ ಒಂದು ಜಲ್ ಅಂತ ಕರ್ಕೊಂಡೋಗಿದೆ. ಇಲ್ಲಿ ಹೆಂಗಾಯ್ತು ನೋಡು. ಸುಪ್ರೀಂ ಬ್ರೋ, ಸುಪ್ರೀಂ ಬ್ರೋ, ಸುಪ್ರೀಂ ಬ್ರೋ, ಸುಪ್ರೀಂ ಬ್ರೋ, ಸುಪ್ರೀಂ ಬ್ರೋ, ಸುಪ್ರೀಂ ಎಲ್ಲಿದ್ದೀರಾ? ಸುಪ್ರೀಂ ಬ್ರೋ, ಮೇಲೆ ಸುಪ್ರೀಂ ಬ್ರೋ, ಸುಪ್ರೀಂ ಬ್ರೋ, ನಾವು ಮೇಲ್ಗಡೆ ಹೋದ್ರೆ ಕೆಳಗಡೆ ಬರ್ತೈತೆ, ಕೆಳಗಡೆ ಹೋದ್ರೆ ಮೇಲ್ಗಡೆ ಬರ್ತ ಕೇಳಿಸ್ತಾ? ಸುಪ್ರೀಂ ಬ್ರೋ, ನನ್ನ ವರ್ಕ್ ಆಗ್ತಿಲ್ಲ, ಸೈಂಟಿಫಿಕ್ ಕೆಲಸದು. ಓಕೆ, ಇದನ್ನ ನಾನು ಏನಿಲ್ಲ ಕರೀರಿ, ನೀವು ನಿಜ ಅಂದರೆ ಸಿಗ್ನಲ್ ಕೊಡೋ ನನಗೆ ಅಂತ. ನೋಡಮ್ಮ, ನಾನು ಹೇಳೋದು ಇಷ್ಟೇ. ಓಕೆ, ನೀವು ನನ್ನ ಲೆಕ್ಕಾಚಾರಕ್ಕೆ ಬಂದಿಲ್ಲ. ಪ್ರಿಯಾ ಮೇಡಮ್, ಪ್ರಿಯಾ ಅಂತ. ಸುಪ್ರೀಂ ಬ್ರೋ, ಹಾಂ ಸುಪ್ರೀಂ ಬ್ರೋ, ಅಲ್ಲಿ ಮಾತಾಡ್ತೀನಿ, ಬನ್ನಿ ಈ ಕಡೆ ಬನ್ನಿ. ನಾನು ದೇವರನ್ನೇ ನೋಡಿದೆ ಸುಪ್ರೀಂ ಬ್ರೋ. ನಾನು ನೋಡಿ ನನ್ನ ಫೋನ್ ಇಲ್ಲಿದ್ದೀನಿ ಸುಪ್ರೀಂ ಬ್ರೋ. ಅಕ್ಕ ದಯವಿಟ್ಟು ಅರ್ಥ ಮಾಡ್ಕೊ, ನಿನ್ಗೆ ಹಿಂಸೆ ಕೊಡಕ್ಕೆ ಬಂದಿಲ್ಲ ನಾವು. ನೀನು ಏನಾದ್ರು ಬೇಕಾದ್ರೆ ಬಂದು ಸಿಗ್ನಲ್ ಕೊಡ್ಬೇಕಲ್ವ ನೀನು, ಇಲ್ಲ ನಾವೇನಾಗ ಮಾಡ್ತೀವಿ? ನಿಮ್ಗೇನ ಓಕೆ 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 ಓಕೆ, ಹುಷಾರ್ ಸುಪ್ರೀಂ ಬ್ರೋ, ಹುಷಾರ್ ಹುಷಾರ್ ಹುಷಾರ್. ನಾನು ಫುಲ್ ಲೈಟ್ ಆಫ್ ಮಾಡಿದ್ದೀನಿ. ಹುಷಾರ್ 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 ಹುಷಾರ್.
ಇದು ಆಗಲ್ಲ, ಇದು ನಿನ್ನ ಅಮ್ಮನ ಬಾಯಲ್ಲಿ ನೀನು ಬೋಳಿ ಮಗಂದ ಅಮ್ಮನ ನಾಟಕ ಆಡ್ತಿದ್ಯಾ ನೀನು. ಅಟ್ಲೀಸ್ಟ್ ನಿನ್ಗೆ ಏನು ಬೇಕಾಯ್ತು ಅದನ್ನು ಕೇಳಮ್ಮ ನೀನು. ಏನಕ್ಕೆ ಎಲ್ಲರೂ ಹಿಂಸೆ ಕೊಡ್ತಿದ್ಯಾ? ಇದು ಬೇಕಾ, ಮುಕ್ತಿ ಬೇಕಾ, ಮುಕ್ತಿ ಕೊಡ್ಸೋಣ, ಯಾವ ರೀತಿ ಕೊಡಿಸ್ಬೇಕು ಅದನ್ನು ಕೇಳು. ಇದೆ ಇದೆ, ನಾನು ಆಫ್ ಮಾಡಿದ್ವಿ, ಆಫ್ ಮಾಡಿ ಅಂತ ಹೇಳೋದಲ್ಲ, ನಾನು ಆಫ್ ಮಾಡಿದ್ದೆ ಸ್ವಲ್ಪ ಬ್ರೋ. ಈಗ ನಾವು ಹುಷಾರಾಗಿ ಏನು ಗೊತ್ತಾ, ವಿಡಿಯೋ ಮಾಡೋದಕ್ಕಿಂತ ಮುಂಚೆ ನಾನು ಆ ಕಡೆ ನೋಡ್ಕೊಬೇಕು, ತಲೆ ಮೇಲೆ ಕಲ್ಗಳು ಬಿಡ್ತೀವಿ. ಮತ್ತೆ ಈಗ ಎಲ್ಲಿ ಗ್ಯಾಪ್ ಇರ್ತಾ ಆ ಕಡೆ ನಿಂತ್ಕೊಬಾರ್ದು ನಾವು ಮೇಯ್ನಾಗಿ. ನಾವು ಗ್ಯಾಪ್ ಕೊಟ್ಟಷ್ಟು ನಾವು ಕೆಳಗೆ ಹೋದ್ರೆ ಮೇಲೆ ಬರ್ತಿದ್ದೆ, ಮೇಲೆ ಬಂದರೆ ಕೆಳಗೆ ಬರ್ತಿದ್ದೆ. ಹಂಗೆ ಆಗ್ತದೆ. ಮುಂದೆ ಬಂದು ನಿಂತ್ಕೊಳ್ಳೋಣ, ನೀನು ತಾಕತ್ತಿದ್ರೆ ಮುಂದೆ ಬಂದು ನಿಂತ್ಕೊ. ಅಲ್ಲಿ 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 ಕಾಣಿಸ್ತಾ ಕಾಣಿಸ್ತಾ? ಬನ್ನಿ 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 ಸ್ವಲ್ಪ ಪಕ್ಕದು ಸ್ವಲ್ಪ ಸೇಫ್ ನನ್ನ ಪ್ರಕಾರ. ಹಿಂಗೆ ಹೊಡ್ದು ಸುಬ್ರು ಕಾಣಿಸ್ತಾನೆ ಇಲ್ಲ. ಮೀನು ಓಡಾಡ್ದಂಗೆ ಇದು ಒಳ್ಳೆ ಅನ್ಕೊಂತ ಅಲ್ಲ, ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು. ಸೊ ನಾವು ಆ ಮೆಥಡ್ನ ಟ್ರೈ ಮಾಡಿ ಬಂದಿರ್ತೇನೆ. ಫಿಸಿಕಲ್ ನನ್ನ ಡಾಕ್ಟರ್ಸ್ ಹೋಗ್ತಾ ಇರೋದು, ನಾವಿತ್ತು ಡಿಫೆನ್ಸ್ ಸೆಂಟರ್ ಬಂದಿದ್ದೀವಿ. ಸೊ ನಂದಿಬ್ರು ಇದ್ರ ಬಗ್ಗೆ ಏನು ಹೇಳ್ತೀವಿ? ನಮ್ಮ ಅಮ್ಮ ಹೇಳ್ತೀನಿ, ಈ ಪ್ರೆಗ್ನೆಂಟ್ ವುಮೆನ್ ಈ ಬಸ್ ರಿಂಗ್ಸ್ ಇರ್ತಾರೆ ಗೊತ್ತಾ, ಅವ್ರಿಗೆ ನಾನು ಮೆಥಡ್ ಟ್ರೈ ಮಾಡ್ತೀನಿ, ದಯವಿಟ್ಟು ಮಾಡಿ. ಇದು ಕೇಟೆ ಬಿಟ್ಟಿರ್ತೀನಿ. ಹಾಂ, ನಾವು ನೀವು ದೂರ ಬಂದ್ರಿ. ಕೆಳಗಡೆ ಐತಿ, ಕೆಳಗಡೆ ಹೋಗೋಣ ಅಂತ ನಾನು. ಕೆಳಗಡೆ ಕಲ್ಗಳು ಆಟ ಆಡ್ಸ್ತೀನಿ, ಕಲ್ಗಳು ಆಟ ಆಡಿಸ್ತಿದೆ. ಓಕೆ ಆಯಿತು, ಗೊತ್ತಾಯ್ತು ನಿಮಗೆ ಅಂತ. ಈಗ ನೀವೇ ಸುಮ್ಮನೆ ನಂದು ಸೇಮ್ ಎರಡು ಒಂದೇ. ಹ್ಞೂ, ನಿಮ್ಗೆ ಸಿಗ್ನಲ್ ಬರ್ತೇನೆ, ಕ್ಯಾಪ್ಚರ್ ಮಾಡ್ಕೊಂಡು. ಓಕೆ ಓಕೆ. ಸೊ ಕಾಣಿಸ್ತಿದ್ದಿಲ್ಲ, ಅದು ಕೇಟೋಮೀಟರ್ ಅಂತಾರೆ. ನಾವೀಗ ಕ್ವಶನ್ಸ್ ಕೇಳ್ಕೊಂಡು ಹೋಗ್ತೀನಿ. ನೀವು ಹಾನಿ ಮಾಡೋ ಅವಶ್ಯಕತೆ ಇಲ್ಲ, ದಯವಿಟ್ಟು ಬಂದು ನಿಮ್ಮ ಎನರ್ಜಿನ ಈಗ ತೋರಿಸ್ಬೋದು. ಈಗ ಬಂದು ನಿಂತ್ಕೊಳ್ಬೇಕಾದ್ರೆ ಈಗ ಬಂದು ಸಿಗ್ನಲ್ಸ್ ಬರುತ್ತೆ. ನೀನೇ ಆದರೆ ನಾವೇನು ಅನ್ಕೋತಾ ಇದೀವಿ, ನೀನೇ ಆದರೆ ನಮ್ಮ ಗಾಡಿ ಸಿಕ್ಕರೆ ನೀವು ಮುಕ್ತಿ ಕೊಡಿಸೋ ದಾರಿ ನಾವು ಹುಡುಕ್ತೀವಿ. ಆ ಜವಾಬ್ದಾರಿ ನಮ್ಮದು. ಏನಂತೀರ ಬರ? ದೇವರಣ್ಣ ಸುಮ್ಮನೆ ಇದು ಆಫ್ ಮಾಡ್ಬಿಡ. ಸುಮ್ಮನೆ ಇದು ಸುಬ್ರು ಹುಷಾರು ಸುಬ್ರು, ಹುಷಾರು. ಬೇಡ ಬೇಡ ಸುಬ್ರು, ಸುಬ್ರು ಪಕ್ಕ ಕೆಳಗಡೆ ಸುಬ್ರು. ಅದು ಯಾರೋ ಇದ್ದೀರಾ? ಅವ್ರು ಅದ್ರ ಜಾಗದಿಂದ ಹೊರಟೋಗ್ಲಿ ಅಂತ ಮಾಡ್ತಾ ಇರೋದು ಸುಬ್ರು. ಇದು ಈ ಜಾಗದಿಂದ ಹೊಂಟೋಗ್ಲಿ ಅಂತ ಹಿಂಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ಕಷ್ಟಪಟ್ಟು ದುಡ್ಡು ಮಾಡಿದ ಕೆಲಸ ಇದಕ್ಕೆಲ್ಲ ಏನು ಮಾಡ್ತಾರೆ? ಇದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಲ್ಲ. ಓಕೆ, ಅಲ್ಲ ಇವ್ ನಮ್ಮ ಗಂಟ ವಿಷಯ ಬಂದೈತೆ, ನಾವು ಕ್ಲಿಯರ್ ಮಾಡ್ತೀವಿ. ನಂಬಿಕೆ ಬೇಡ, ನಂಬಿಕೆನೇ ಸತ್ತೋಗುತ್ತಲ್ಲ. ಬಟ್ ಕೆಳಗೆ ಹೋಗಿ ರಿಸ್ಕ್ ಏನು ಗೊತ್ತಾಗ್ತದೆ? ಅದು ಫಿಸಿಕಲ್ ಬಂದಿದ್ದು ಮಾತಾಡ್ತಿಲ್ಲ. ಕಲ್ಲು ಅವೆಲ್ಲ ಈಗ 2 ಸಲ ತಲೆ ಮೇಲೆ ಆಗಿರ್ತದೆ.
ಸುದೀಪ್ ಬ್ರೋ ಸತ್ತೇ ಸತ್ತೋಣ ಏನಾಗೋದಾಗಲಿ ಬನ್ನಿ ಹೋಗೋಣ ಆತಿಗೆ. ಬಟ್ ಹಂಗಂತ ಒಂದೇ ಎದುರು ಕೂತ್ಕೊಳಕ್ ಆಗಲ್ವಲ್ಲ ಈಗ, ಹಂಗಂದ್ರೆ ಎದುರು ಕೂತ್ಕೊಳಕ್ ಆಗಲ್ವಲ್ಲ ಹಂಗಂತ. ಸುದೀಪ್ ಬ್ರೋ ಮೊನ್ನೆ ಅಕ್ಕ ನನಗೆ ಗೊತ್ತು ಈ ಪಿಲ್ಲರ್ ಇದೆಯಾ ಅಂತ. ಕೆಳಗೆ ಮೇಲೆ ಆಟ ಆಡ್ತಿತ್ತು. ಅಕ್ಕ ಒಂದಂತೂ ನಂಗೆ ಅರ್ಥ ಆಯ್ತು ಸುಬ್ಬಿಬ್ರ, ನನಗೇನು ಅನಿಸ್ತೈತೆ ಗೊತ್ತಾ, ಸೀರಿಯಸ್ ಇಲ್ಲಿರೋದು ಬೇಡ ಅನಿಸ್ತೈತೆ ಇವಾಗ ನನಗೆ. ಈಗ ನೀವು ಮಾಡೇ ಮಾಡೋಣ ಅಂತ ಹೇಳ್ತೀರಲ್ಲ, ನಡೀತಾ ಅದೇ ನೋಡೇ ಮಾಡೋಣ. ಈಗ ನಮಗೊಂದು ಚಾಲೆಂಜ್ ಇದು, ಈಗ ಸೈಂಟಿಫಿಕಲ್ ಪ್ರೂವ್ ಆಗ್ತಿಲ್ಲ ಅಂದರೆ ದೈವಶಕ್ತಿನ ಕಾಪಾಡ್ತಿದ್ದೀವಿ ನಮಗೆ. ಬೇರೆ ದಾರಿ ಇಲ್ಲ ಇವಾಗ. ತಾಯಿ ನಿಮ್ಮ ಜೊತೆ ನಡೆಯುವುದು ಸುಬ್ಬಿಬ್ರ ದಯವಿಟ್ಟು ನನ್ನ ಮಾತು ಕೇಳಿ, ಮುಚ್ಚಾಟ ಬೇಡ ಸುಬ್ಬಿಬ್ರ. ಅಲ್ಲ ಬ್ರೋ, ಬಂದಿರಲಿ ಅದಕ್ಕೆ ತಾನೇ ನಾವು ಸುಬ್ಬಿಬ್ರ. ಕೆಲವೊಂದು ಸರಿ ದೈವಿಕ ಶಕ್ತಿಗಳು ವರ್ಕ್ ಮಾಡಲ್ಲ ಅನ್ನೋ ಜಾಗದಲ್ಲಿ ಈ ಸೈಂಟಿಫಿಕ್ ವರ್ಕ್ ಅದು ವರ್ಕ್ ಆಗ್ತಿಲ್ಲ. ಮಾತು ಕೇಳಿಸ್ತೀನಿ, ಇಷ್ಟೊಂದೆಲ್ಲ ಆಡಿಸ್ಬಿಟ್ಟು ಅವಾಗಿಂದ ನಮಗೆ ನಾವು ಮಾಡಲೇಬೇಕು. ನೀವು ಇಷ್ಟ ಆಟ ಮಾಡಿದ್ರೆ ಹೆಂಗೆ ಸುಬ್ಬಿಬ್ರ ನೀವು? ನಮಗೆ ಫಸ್ಟ್ ಟೈಮ್ ಥರ ಎಕ್ಸ್ಪೀರಿಯನ್ಸ್ ಆಗ್ತಾ ಇರೋದು, ಒಂದು ಟ್ರೈ ಮಾಡಿ. ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಬ್ರೋ ಏನಾಗುತ್ತೆ ಆಗಿದ್ದು ನಡೀರಿ ಆಯ್ತು. ಅವನ ಅಮ್ಮನ ಸುಬ್ಬಿಬ್ರ ಬದುಕಿದ್ರೆ ಬದುಕಣ, ಇಲ್ಲ ಅವನ ಅಮ್ಮನ ಇವತ್ತಿಗೆ ಎಂಜ್ ಮಾಡೋಣ ಲೈಫ್ನ ಅಷ್ಟೇ. ಒಂದು ದೊಣ್ಣೆ ಎತ್ಕೊಂಡು ಇಟ್ಕೊಂಡಿರ್ತೀನಿ, ಬನ್ನಿ ಬೋಳಿ ಮಗನ ಬದಲಿ ಮಾಡ್ತೀನಿ ಈಗ, ಅದು ಹಾಕ್ಬಿಡ್ತೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಲ್ಲ ಓಕೆ, ಹಾಗಂತ ಪ್ರಾಣ ಇದೆಲ್ಲ ಕೊಟ್ಟು ಮಾಡೋಕ್ಕಾಗಲ್ಲ ಸುಬ್ಬಿಬ್ರ. ಪ್ರಾಣ ನೀವೇ ಹೇಳಿದ್ರಿ, ಹೋದ್ರೆ ಹೋಗ್ಲಿ ನಮ್ಮ ಪ್ರಾಣ ಹೋದ್ರೆ ಹೋಗ್ಲಿ ಅಂತ. ಈಗ ನೋಡೇ ಬೇಡ, ಪ್ರಾಣ ಅಂತೂ ಹೋಗಲ್ಲ, ಪ್ರಾಣ ಅಂತೂ ಹೋಗಲ್ಲ. ಹಾಗಿದ್ದಾಗಲಿ ಕೇಳಿಸ್ತಾ ಆತ್ಮ ಸುಬ್ಬಿಬ್ರು ಹೇಳಿರೋದು ನನಗೆ. ಸುಬ್ಬಿಬ್ರು ಅದಿರ್ಲಿ, ನಮ್ಮ ಅಮ್ಮನೆ ಅಲ್ಲಿ ನೋಡಿ ಸುಬ್ಬಿಬ್ರು ಕಾಣಿಸ್ತೈತೆ ನಿಮ್ಗೆ? ನೋಡಿ ಅಲ್ಲಿ ಇನ್ನು ಬ್ಲಾಕ್ ಕಲರ್ ನೋಡಿ ಸುಬ್ಬಿಬ್ರು, ಕಾಣಿಸ್ತಾ ಅಲ್ಲಿ ನೋಡಿ. ಇವಾಗ ನಾವು ಅಲ್ಲಿ ಓದೋದು ಪಕ್ಕ ಇರೋದು. ಹೋಗೋಣ ನೋಡೋಣ ಅಲ್ಲಿ. ಅಕ್ಕ ದಯವಿಟ್ಟು ಹೇಳ್ತಾ ಇದೀನಿ, ಫೋನ್ ಮಾಡ್ಕೊಂಡು ಹೋಗೋಣ ಸುಬ್ಬಿಬ್ರು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಹುಷಾರು ಬನ್ನಿ ಸುಬ್ಬಿಬ್ರು ನೀವು. ಸುಬ್ಬಿಬ್ರು ಸುಮ್ಮನೆ ಬನ್ನಿ, ಬನ್ನಿ ಬನ್ನಿ ದಯವಿಟ್ಟು ಬನ್ನಿ, ಬನ್ನಿ ನೀವು ಸುಮ್ಮನೆ, ನೀವು ಆಟ ಬಿಡಿ, ನೀವು ನಿಮ್ಗೆ ಗೊತ್ತಾಗಲ್ಲ ಮಾಡಲ್ಲ. ಸರಿ ಆಯ್ತು ಬರೋಣ ನಡೀಸಿ, ಅಪ್ಪ ಹತ್ತೈತಿ ಬದಲು. ಬನ್ನಿ ಬನ್ನಿ ಸುಬ್ಬಿಬ್ರು, ಸಾಕು. ಸುಬ್ಬಿಬ್ರು ಎಂಡಿಂಗ್ ಬೀಟಲ್ಲಿ ಕೊಟ್ಕೊಳ್ಳೋಣ, ಎಂಡಿಂಗ್ ಬೀಟಲ್ಲಿ ಕೊಟ್ಕೊಳ್ಳೋಣ. ನೋಡೇ ಬಿಡ ಬನ್ನಿ ಬ್ರೋ, ನೀವು ದಯವಿಟ್ಟು ಬನ್ನಿ, ಎಂಡಿಂಗ್ ಬೀಟಲ್ಲಿ ಕೊಡ್ತೀನಿ, ಹೋಗ್ತೀನಿ ಫಸ್ಟ್.
ಸೊ ಎಸ್ ಒಂದು ಕಡೆ ಒಳ್ಳೆ ಜಾಗದಲ್ಲಿ ನಿಲ್ಲಿಸಿ ಮೀನೂಟ ತಿನ್ಕೊಂಡು ಸ್ವಲ್ಪ ಸುಧಾರಿಸ್ಕೊಂಡು ಬದುಕಿದ್ದೀವಿ ಅಂತ ನೆನಪು ಮಾಡಿಕೊಂಡು ಐ ಮೀನ್ ಅಲ್ಲೇನು ನಡೀತು ಅಂತ ಅಲ್ಲೇ ಎಕ್ಸ್ಪ್ಲೇನ್ ಮಾಡೋ ಪರಿಸ್ಥಿತಿ ಮತ್ತು ಆ ತಾಳ್ಮೆ ನಮ್ಮ ಹತ್ರ ಇರಲಿಲ್ಲ ಖಂಡಿತ. ಅಟ್ಲೀಸ್ಟ್ ಅಲ್ಲಿಂದ ಈಚೆ ಬಂದರೆ ಸಾಕಾಗಿತ್ತು ಹಂಗಾಗಿತ್ತು ನಮ್ಮ ಪರಿಸ್ಥಿತಿ. ಏನಾಗ್ಬಿಡ್ತದೆ ಕೆಲವೊಂದು ಸರಿ ದೈವಶಕ್ತಿನ ಮೀರಿದ್ದು ಮತ್ತು ವಿಜ್ಞಾನ ಮೀರಿದ್ದ ಶಕ್ತಿಗಳನ್ನು ಕೂಡ ನಾವು ಎದುರಾಕೊಳ್ಳೋಕೆ ಹೋದಾಗ ಅದು ಏನಂದರೆ ನಾವು ತುಂಬ ವೀಕ್ ಇರೋದು ನಮ್ಮನ್ನು ಅಟ್ಯಾಕ್ ಮಾಡುತ್ತೆ. ಸೊ ಇವತ್ತು ಪರಿಸ್ಥಿತಿ ಮೋಸ್ಟ್ಲಿ ಅದೇ. ನಿಮ್ಗೇನು ಅನಿಸ್ತು ಸುಬ್ರಹ? ಸಮಾಧಾನ ಆಗಿರೋದು. ನಾನೇನು ಹೇಳ್ತೀನಿ ಗೊತ್ತು ಸುಬ್ರಹ, ನನಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನಿಮ್ಮ ಕ್ರೇಜು ಎನರ್ಜಿ, ನಂಗೆ ಅರ್ಥ ಆಗುತ್ತೆ. ಬಟ್ ಆದರೆ ಕೆಲವೊಂದು ಸರಿ ಪ್ರಾಣಕ್ಕೆ ಸಂಸ್ಕಾರಗಳು ಬಂದಾಗ ಅಟ್ಲೀಸ್ಟ್ ನಾವು ಉಸಿರಾಡ್ತಾ ಇದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಆಬ್ವಿಯಸ್ಲಿ ನೀವು ಕರೆಕ್ಟಾಗಿ ಹೇಳಿದ್ರಿ. ಬಟ್ ಯಾವುದೇ ಥರ ಶಕ್ತಿ ನಮ್ಮನ್ನು ಡಾಮಿನೇಟ್ ಮಾಡೋ ಲೆವೆಲ್ ನಾವು ಹೋಗ್ಬಾರ್ದು. ಅಲ್ಲಿ ಡಾಮಿನೇಟ್ ಮಾಡ್ತಿದೆ ಅಂದರೆ ನಾವು ಅದಕ್ಕಿಂತ ನೆಕ್ಸ್ಟ್ ಸ್ಟೆಪ್ ಧೈರ್ಯ ತೋರಿಸಿದ್ರೆ ಅದಕ್ಕೆ ಅದು ಏನು ಮಾಡುತ್ತೆ ಅಂತ ಸ್ವಲ್ಪ ಕಮ್ಯುನಿಕೇಷನ್ ಸ್ಕಿಲ್ ಬಂದು ನಿಂತ್ಕೊಳ್ಳುತ್ತೆ. ಏನು ಇವ್ರು ಎದ್ರತ್ತೆಲ್ಲ ನಮಗೆ ಅಂತ ತೋರಿಸ್ಕೊಳ್ಳುತ್ತೆ. ಅದೇನಂದರೆ ನಾವು ಅವತ್ತು ಆಟಾಡಿಸ್ತಿತ್ತಲ್ಲ ಅದ್ರ ಜೊತೆ ಸುತ್ತಿದ್ವಿ ನಾವು. ಅಲ್ಲ, ಇವತ್ತು ಏನಾಯಿತು ಅಂತಂದರೆ ಇನ್ನೊಂದು ನಾನು ಅದನ್ನು ಅಬ್ಸರ್ವ್ ಮಾಡಿದ್ದು, ನಾವು ಪರ್ಟಿಕ್ಯುಲರ್ ನೀವು ಏನೋ ಕಿಲೋಮೀಟರ್ ತಗೋಗಿದ್ರಿ, ನಾನು ಬರೀ ಅಮ್ಮನ ಬರೀ ಯಂತ್ರ ಮತ ತೊಗೊಂಡೋಗಿದ್ದೆ. ಕಂಪ್ಲೀಟ್ ನಾನು ಶ್ರೀಚಕ್ರ ಲೆವೆಲ್ ತೊಗೊಂಬಂದಿದ್ದು, ನಾನು ಕಡಕಾಗಿ ನಿಂತ್ಕೊತಿದ್ದೆ, ನಮ್ಮನ್ನ ಅದೇನು ಮಾಡುತ್ತೋ ಮಾಡಲಿ ಅಂತ. ಇವಾಗ ನೀವು ಕೂಡ ತುಂಬ ಎಕ್ವಿಪ್ಮೆಂಟ್ಸ್ ತಂದಿರಲಿಲ್ಲ. ನನ್ನ ಹತ್ರ ಕಿಲೋಮೀಟರ್ ಅಷ್ಟೇ ಇದ್ದಿದ್ದು. ಇದೇನು ಅಷ್ಟೊಂದೇನಿಲ್ಲ, ಜಸ್ಟ್ ಚೆಕ್ಕಿಂಗ್ ಅಂತ ಬಂದಿದ್ದೀವಿ ಇವತ್ತು ನಾವು. ಬಟ್ ಈ ಲೆವೆಲ್ಗೆ ಈ ಥರ ಒಂದು ಆ್ಯಕ್ಟಿವಿಟಿ ಆಟಾಡ್ಸೋದು ನಮ್ಮನ್ನ ಅಂದರೆ, ಸೊ ನಮಗೆ ಕ್ಯೂರಿಯಾಸಿಟಿ ಜಾಸ್ತಿ ಇತ್ತು. ನಮ್ಮ ಹತ್ರ ಏನು ಎಕ್ವಿಪ್ಮೆಂಟ್ ಇಲ್ಲ, ನಡಿ ನುಗ್ಗೋಣ ಅಂತಾರೆ ಆಗ್ತಿತ್ತು. ಬಟ್ ರಿಸ್ಕ್ ಸಿಕ್ಕಾಪಟ್ಟೆ ಇತ್ತು. ಕಲ್ಗಳು ತೂರಾಟ ಜಾಸ್ತಿ ಆಗ್ತಿತ್ತು. ಒಂದೆರಡು ಸಲ ನಂದಿಗೂ ಅವ್ರಿಗೆ ಏಟ್ ಆಯ್ತಿಲ್ಲ, ಕೈಯೆಲ್ಲ ಸ್ಕ್ರಾಚ್ ಆಯಿತು. ಅಲ್ಲ, ಮಿಸ್ಸಾಗಿ ತಲೆಗಿಲೆ ಬಿದ್ದಿದ್ರ? ಆ ಕ್ಯೂರಿಯಾಸಿಟಿಯಿಂದ ಸುಮ್ಮನೆ ಯಾರು ತೊಂದರೆ ಆಗೋದು ಬೇಡ ಅಂದ್ಬಿಟ್ಟು ಬಂದಿದ್ದಾಯಿತು. ಬಟ್ ಸಮಾಧಾನ ಅಂತೂ ಇಲ್ಲ. ನನಗೂ ಸಮಾಧಾನ ಇಲ್ಲ. ಐ ಮೀನ್ ಯಾರು ಈ ಕಂಪ್ಲೀಟ್ ಈ ವಿಡಿಯೋ ನೋಡಿದ್ದೀರಾ ಎಲ್ಲರೂ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಇನ್ನೊಂದು, ಇಷ್ಟಕ್ಕೆ ಬಿಟ್ಬಿಡಲ್ಲ ನಾವು. ಐ ಮೀನ್ ವಿಡಿಯೋ ಫಸ್ಟಲ್ಲಿ ಹೇಳ್ದಂಗೆ ಕಂಪ್ಲೀಟ್ ಒಂದು ಸೆಷನ್ ವಿಡಿಯೋ ತೊಗೊಂಡ್ರೆ ಅದಕ್ಕೆ ಮುಕ್ತಿ ಕೊಡಿಸೋವರೆಗೂ ನಮ್ಮ ಕಾರ್ಯ ಅಲ್ಲಿ ನಡೆಯುತ್ತೆ ಖಂಡಿತವಾಗೂ. ಸೊ ನಮ್ಮ ಹತ್ರ ಇವಾಗ ಯುದ್ಧ ಮಾಡೋಕ್ಕೆ ಇಳಿಬೇಕಾದ್ರೆ ಕತ್ತಿ ಇರಬೇಕು. ನಾವು ಕತ್ತಿ ತಗೋ ಹೋಗಿರಲಿಲ್ಲ ಇವತ್ತು. ಯುದ್ಧದ ಫೀಲ್ಡ್ ನೋಡೋಣ ಅಂತ ಹೋದ್ರೆ ಅಲ್ಲಿ ಲೈಟಾಗಿ ವಾರ ನಡೆದೋಯ್ತು. ಸೊ ಕಂಪ್ಲೀಟ್ ನೆಕ್ಸ್ಟ್ ಹೋಗಬೇಕಾದ್ರೆ ಐ ಮೀನ್ ಸೈಂಟಿಫಿಕಾಗಿ ಏನೇನು ಎತ್ಕೋಬೇಕು, ಮತ್ತು ನಾನು ಏನೇನು ಅಮ್ಮನವ್ರದ್ದು ಅಂತರಗಳು ಎತ್ಕೊಬೇಕು ಎಲ್ಲ ಎತ್ಕೊಂಡೋಗಿ ಅದನ್ನ ಕರೆಸಿ ಮಾತಾಡ್ಸೋಣ ಸುಬ್ರಹ. ರಿಕ್ವೆಸ್ಟು ನಮಗೆ ಗೊತ್ತಾಗ್ಲೇಬೇಕು ಈಗ ಅಲ್ಲಿ ಅದು ಆ್ಯಕ್ಚುಲಿ ಇದ್ದಿದ್ದು ಆತ್ಮ ಯಾವ ಆತ್ಮ ಅಂತ ನಮ್ಗೆ ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ. ಅದು ಮಾತಾಡ್ತಿರ್ಲಿಲ್ಲ, ನಮ್ಗೆ ಯಾವ ಧ್ವನಿ ಒಂದು ಹೇಳಿದ್ದು ಪ್ರೆಗ್ನೆಂಟ್ ಆತ್ಮ ಅಂತ, ಅದು ಕನ್ಫರ್ಮ್. ಅದು ಬಟ್ ಶಾಡೋ ಕಾಣಿಸ್ತಿರೋದು ನಮಗೆ. ಅದು ತುಂಬಾ ಜನ ಕಾಣಿಸ್ತಾರೆ, ಅದು ನೋಡಿದ್ರೆ. ಸುಬ್ರಹ ಹೆಂಗ್ ಆಟ ಆಡಿಸ್ತಿತ್ತು ಅಂದ್ರೆ, ಇಲ್ಲಿ ಕಾಣಿಸ್ತು, ಒಂದ್ ಸೆಕೆಂಡ್ ಇಲ್ಲಿ ಮತ್ತೆ ಮೇಲೆ ನಾವು ಕೆಳಗಿದ್ರೆ ಮೇಲೆ ಇದ್ರೆ ಕೆಳಗಡೆ. ಸೊ ನಮ್ಗೆ ಕ್ಲಾರಿಟಿ ಸಿಕ್ಕಿಲ್ಲ ಅಂದ್ರೆ ಊರ್ ಜನ ಅನ್ಕೊಂಡಿರೋ ಆತ್ಮ ಅದೇನಾ ಅದು ಗೊತ್ತಾಗಬೇಕು ಅಂದ್ರೆ ನಾವು ಹೋಗ್ಲೇಬೇಕಲ್ಲಿ. ಅಲ್ಲ, ಮತ್ತೆ ಅವ್ರು ಅಷ್ಟು ನಂಬಿಕೆ ನಮ್ಗೆ ಹೇಳಿದ್ದಾರೆ ಅಂತ ನಾವೇನೋ ಕಿತ್ತು ಗುಡ್ಡೆ ಹಾಕ್ತಿವಿ ಅಂತ. ಈಗ ಬೆಳಗ್ಗೆ ಹೇಳ್ತಾರೆ ಏನಾಯ್ತಪ್ಪ ಅಂತ. ಈಗ ನಮ್ಮ ಇಲ್ಲಿ ನಡೆದಿದ್ದೆಲ್ಲ ಅವ್ರು ಹೇಳಕ್ಕಾಗಲ್ಲ. ಸೊ ಊರ್ ಜನಕ್ಕೆ ಸದ್ಯಕ್ಕೆ ನಾವು ಏನು ಹೇಳಕ್ ಹೋಗಲ್ಲ. ಅದು ಏನಾಯ್ತು, ಏನೊಂದು ಆಯ್ತು, ಸಮಸ್ಯೆ ಆಯ್ತು, ಬಂದ್ವಿ, ನಾವೇನೋ ಐಟಮ್ ಮಿಸ್ ಆಗಿತ್ತು ಬಂದ್ವಿ ಅಂತ ಹೇಳ್ತೀವಿ ಅಷ್ಟೇ. ನಾವು ಕಂಪ್ಲೀಟ್ ಮಾಡಿದ್ಮೇಲೆ ಕ್ಲಾರಿಟಿ ಊರ್ ಜನಕ್ಕೂ ಕೊಡ್ತೀವಿ, ನಿಮ್ಗೂ ಕೊಡ್ತೀವಿ. ಕಂಪ್ಲೀಟ್ ನಾವು ಅದು ಸೆಷನ್ ಆತ್ಮಕ್ಕೆ ಶಾಂತಿ ಕೊಡಿಸೋವರೆಗೂ ಯಾವುದೇ ಕಾರಣಕ್ಕೂ ಈ ವಿಡಿಯೋ ಅಪ್ಲೋಡ್ ಮಾಡಿ. ಅದು ಸಸ್ಪೆನ್ಸ್ ಕೂಡ, ನಾವು ಹಿಂಗೆ ಮಾಡ್ತೀವಿ ಏನು ಮಾಡ್ತೀವಿ ಅಂತ ನಾವು ಐ ಮೀನ್ ಬಿಫೋರ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಈ ವಿಡಿಯೋ ಬಿಡ್ತೋಗೋಣ. ಯಾಕಂದ್ರೆ ಸಕ್ಸಸ್ ಆಗಿಲ್ಲ ಅಂತ ಸುಮ್ಮನೆ ಬಿಡೋದು ಬೇಡ. ಇಲ್ಲ, ಇದು ತೊಗೊಂಡಿದ್ದೀವಿ. ಇದು ಈ ಥರ ನಮ್ಗೆ ಟ್ರಿಗರ್ ಮಾಡಿ ಈ ಥರ ಚಾಲೆಂಜಿಂಗ್ ನಿಂತ್ಕೊತಿತ್ತು. ನಾವು ಅಷ್ಟೊಂದೆಲ್ಲ ಬರ್ತಿದ್ರು, ನಾವೆಲ್ಲ ಮಾಡ್ತಿದ್ರು. ನಾವೇನು ಮಾಡ್ತೀವಿ ಮಾಡಿದ್ದು ನಮ್ಗೆ ಆಟಾಡ್ತಾನೆ ಇತ್ತಲ್ಲ, ನಾವು ಮನುಷ್ಯನೇ ಬಿಡಲ್ಲ. ಈಗ ಯಾರು ಆಟಾಡ್ಸಿದ್ರೆ ಇನ್ನು ಆತ್ಮಗಳು ಬಿಡ್ತೀವಿ. ಬಟ್ ಅದು ಪ್ರೆಗ್ನೆಂಟ್ ಆತ್ಮ ಅಂದರೆ ಬಸ್ ಆ ಪ್ರೆಗ್ನೆಂಟ್ ಕನ್ಫರ್ಮ್ ಇಲ್ಲಲ್ಲ ಬ್ರೋ ನಮಗೆ. ಬಟ್ ಊರಲ್ಲಿ ಕನ್ಫರ್ಮ್ ಹೇಳ್ತಿದ್ದಾರಲ್ಲ. ಊರಲ್ಲಿ ಹೇಳ್ತಿದ್ದಾರೆ, ಬಟ್ ನಮ್ಗೆ ಕಮ್ಯುನಿಕೇಟ್ ಕುತ್ಕೊಂಡಿಲ್ವಲ್ಲ ಬಂದು. ಅದೇ ನಾವು ಕಮ್ಯುನಿಕೇಟ್ ಕುತ್ಕೊಳ್ಳೋ ಥರ ನಾವೇನು ಎಕ್ವಿಪ್ಮೆಂಟ್ ತಗೊಂಡು ಹೋಗಿರ್ಲಿವಲ್ಲ. ಸೊ ಈಗ ಪ್ರಿಪೇರ್ ಆಗೋಣ ಖಂಡಿತ. ಎಸ್, ನೆಕ್ಸ್ಟ್ ಪಾರ್ಟ್ 2 ಏನು ವಿಡಿಯೋ ಅದೇ ಜಾಗಕ್ಕೆ ಹೋಗ್ತೀವಿ, ಪರವಾಗಿಲ್ಲ. ಮತ್ತೆ ಅದೇ ಜಾಗಕ್ಕೆ ಹೋಗಿ ಕಂಪ್ಲೀಟ್ ಆ ಆತ್ಮನ ಕರೆಸಿ ಅದು ಏನೇನು ಬೇಕು, ಅದು ಕತೆ ಏನು, ಏನಕ್ಕೆ ಅಲ್ಲಿ ಬಂದಿದೆ, ಹೆಂಗೆ ಸಾಯ್ತದೋ, ಯಾರು ಸಾಯಿಸೋದದು, ಇದು ಏನು ಸೇರಿ ತೀರಿಸ್ಕೊಂಡಿದೆ, ಮುಂದಕ್ಕೆ ಏನು ಮಾಡುತ್ತೆ, ನಾವೇನು ಮಾಡಿದ್ವಿ ಅಂತ ಕಂಪ್ಲೀಟ್ ಪೂರ ಡೀಟೇಲಿಂಗ್ ವಿಡಿಯೋ ಕನ್ನಡ ಚಾಪ್ಟರ್ ಮತ್ತು ನಿಗೂಢ ಕಂಪ್ಲೀಟ್ ಬರುತ್ತೆ. ಕಂಪ್ಲೀಟ್ ನೀವು ವಾಚ್ ಮಾಡಿ. ಮತ್ತು ಇನ್ನೊಂದು, ನಾವು ಆ ವಿಡಿಯೋ ಫಸ್ಟಲ್ಲಿ ಹೇಳ್ದಂಗೆ ಮತ್ತು ಇನ್ನೊಂದ್ಸರಿ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀವಿ, ಇನ್ನು ಮುಂದೆ ಓಪನ್ ಚಾಲೆಂಜ್ ಇದು. ಇಡೀ ಕರ್ನಾಟಕಕ್ಕೆ ಓಪನ್ ಚಾಲೆಂಜ್ ಇದು. ಏನು ಚಾಲೆಂಜ್ ಅಂತಂದರೆ, ಯಾವುದೇ ಪ್ಲೇಸ್ನ ಪರ್ಟಿಕ್ಯುಲರಾಗಿ ನೀವು ಮೆನ್ಷನ್ ಮಾಡಿ ಈ ಟೈಮಿಗೆ ನೀವು ಹೋಗಬೇಕು ಅಂತ ನೀವು ರೂಲ್ಸ್ ಹಾಕಿದ್ರೆ ಮತ್ತು ಕಂಡೀಷನ್ಸ್ ಹಾಕಿದ್ರೆ, ನಾವು ತುಂಬ ದೇವ್ರನ್ನ ಬಿಲೀವ್ ಮಾಡ್ತೀವಿ. ಪರಮಾತ್ಮನ ಪಾದದಾಣೆ, ಖಂಡಿತ ಅಲ್ಲಿಗೆ ಹೋಗಿ ಸಾಕ್ಷಿ ಸಮೇತ ನೀವು ಹೇಳಿದ ಟೈಮಿಗೆ ಕಂಪ್ಲೀಟ್ ವಿಡಿಯೋ ಮಾಡಿ ನಿಮ್ಮ ಮುಂದೆ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಸೊ ಈ ಎರಡೂ ಚಾನಲ್ಗೆ ನಿಮ್ಮ ಆಶೀರ್ವಾದ, ಅಭಿಮಾನ ಹೀಗೆ ಇರಲಿ.
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಡ್ಕೋ ಒಂದೊಂದು ಕಮೆಂಟು ಮತ್ತು ಲೈಕ್ ಮತ್ತು ನಿಮ್ಮ ಸಬ್ಸ್ಕ್ರೈಬೇ ನಮಗೆ ಬಲ ಮತ್ತು ಬೆಂಬಲ ಖಂಡಿತವಾಗ್ಲೂ. ಸೊ ಏನೋ ಇಬ್ಬರು ಸ್ಟಾರ್ಟ್ ಮಾಡಿದ್ದೀವಿ ಅಂತಲ್ಲ, ಈ ಬೆನ್ನಿಂದ ಬೇಜಾನ್ ದೊಡ್ಡ ದೊಡ್ಡ ಶಕ್ತಿಗಳಿದೆ, ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಎಸ್, ನೀವು ಏನು ಚಾಲೆಂಜ್ ಆದರೂ ಕೊಡ್ಬೋದು, ನಾವು ಅಕ್ಸೆಪ್ಟ್ ಮಾಡ್ತೀವಿ. ಓಪನ್ ಚಾಲೆಂಜ್ ಇದು, ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ಹೇಳ್ತಾ ಇದ್ದೀನಿ. ನೀವು ಕೊಡ್ಬೋದು. ನೀವು ಕೊಟ್ಟಿರೋ ಚಾಲೆಂಜ್ನ ಒಂದೊಂದು ಚಾಲೆಂಜ್ನ ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿ, ಕಮೆಂಟ್ ಮೆನ್ಷನ್ ಮಾಡಿ, ಅದೇ ಜಾಗಕ್ಕೆ ಹೋಗಿ ಅವ್ರ ಹೆಸರಲ್ಲೇ ವೀಡಿಯೋ ಮಾಡ್ತೀವಿ ನಾವು. ಎಸ್, ಈ ಥರ ವೀಡಿಯೋಸು ನಿಮ್ಗೆ ಮುಂದೆ ಬೇಕಾಗ್ಬೋದು, ಮುಂದೆ ಅಲ್ಲ, ಬೇಕಾದ್ರೆ ಈ ಚಾಲೆಂಜ್ ಯಾರು ತಗೊಳ್ಳಲ್ಲ. ಈ ಥರ ಚಾಲೆಂಜ್ ನೀವು ಓಪನ್ ಚಾಲೆಂಜ್ ಕೊಡಿ. ನೀವು ಮನೆಗಳಲ್ಲಿ ಅದಿದೆ ಇದಿದೆ ಅಂತ ಹೇಳ್ತಿರಲ್ಲ, ನಮಗೆ ಪ್ರೂಫ್ಸ್ ಕಳಿಸಿ. ನಿಮ್ಮ ಹತ್ರ ಏನು ಪ್ರೂಫ್ಸ್ ಇದೆ ಕಳಿಸ್ಕೊಡಿ. ನಮ್ಮದು ನಿಗೂಢ ಪೇಜು ಇಲ್ಲಾಂದರೆ ನಂದಿ ಅವ್ರದ್ದು ಕನ್ನಡ ಚಾಪ್ಟರ್ ಪೇಜಲ್ಲಿ ಡಿ ಎಮ್ ಮಾಡಿ ಅದೇನು ಸಾಕ್ಷಿ ಇದೆ ಮಾತ್ರ ಕೊಡಿ. ಈಗ ಕೊಲ್ಯಾಬ್ ಮಾಡ್ತಾ ಇದ್ದೀವಿ, ಸೊ ಸೈಂಟಿಫಿಕಾಗೂ ಪ್ರೂವ್ ಮಾಡ್ತೀವಿ, ನಿಮ್ಮ ಡಿವೋಷನಲ್ಗೂ ಪ್ರೂವ್ ಮಾಡ್ತೀವಿ. ಸೊ ಎರಡರಲ್ಲಿ ಆದರೂ ಒಂದು ತೊಗೊಳ್ಳಿ, ಎರಡು ತೊಗೊಂಬೇಡಿ. ಎರಡರಲ್ಲೂ ಪ್ರೂವ್ ಮಾಡೇ 100% ರಿಸಲ್ಟ್ ಕೊಡ್ತೀವಿ. ಸೊ ದಯವಿಟ್ಟು 2 ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಪ್ರೀತಿ ವಿಶ್ವಾಸ ಕೊಡ್ತಾನೆ ಇರಿ, ಲವ್ ಕೊಡ್ತಾನೆ ಇರಿ. ಮೇಲೆಕ್ಕಂತೂ ಏರಿಸ್ಬೇಡಿ, ಒಂದು ಲೆವೆಲ್ ತೊಗೊಂಡು ಸಾಕು. ಮೇಲಕ್ಕೆ ಹೋಗಿ ಇಷ್ಟ. ನನ್ನ ಪ್ರಕಾರ ಇದೆ ಅನ್ಸುತ್ತೆ. ಓಪನ್ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತಿರೋದು ಕರ್ನಾಟಕದಲ್ಲಿ. ನೀವು ಯಾವ ಜಾಗಕ್ಕೆ ಹೇಳಿದ್ರೆ ಇನ್ಮೇಲೆ ಓಪನ್ ಡೇರ್ ಆಗಿ ಹೋಗ್ತೀವಿ. ಇದು ಸತ್ಯ ಸತ್ಯ ಸತ್ಯ. ಥ್ಯಾಂಕ್ ಯು. ಥ್ಯಾಂಕ್ ಯು.